ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ಇಬ್ಬರು ವ್ಯಕ್ತಿಗಳನ್ನು ದೂರ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ತಾಂತ್ರಿಕ ಉಪಾಯವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಯಾವ ಸಮಯದಲ್ಲಿ ನಾವು ಈ ರೀತಿಯ ಉಪಾಯಗಳನ್ನು ಪ್ರಯತ್ನ ಮಾಡಬಹುದು? ನಿಜ ಹೇಳಬೇಕು ಅಂದರೆ ಇಬ್ಬರು ವ್ಯಕ್ತಿಗಳನ್ನು ದೂರ ಮಾಡ್ತಕ್ಕಂತಹದ್ದು ಪಾಪದ ಕಾರ್ಯವೇ ಹೌದು. ಆದರೆ ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಈ ರೀತಿಯ ಉಪಾಯಗಳನ್ನು ಪ್ರಯತ್ನ ಮಾಡಲೇಬೇಕಾಗಿರ್ತದೆ. ಆ ರೀತಿಯ ಸಂದರ್ಭಗಳಾದರೂ ಯಾವುದು ಅಂದರೆ, ನನಗೀಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಕರೆ ಬಂದಿರುತ್ತವೆ. ಹಾಗೆ ಕೆಲವೊಬ್ಬರು ಕಾಮೆಂಟ್ಸಲ್ಲಿ ವಿಚಾರಣೆ ಮಾಡಿರ್ತಾರೆ, ಗುರುಗಳೇ, ಸಂತೋಷವಾದಂತಹ ನಮ್ಮ ದಾಂಪತ್ಯ ಜೀವನದಲ್ಲಿ ನನ್ನ ಪತಿ ಬೇರೊಬ್ಬ ಅಂದರೆ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾರೆ, ಅಥವಾ ಪತ್ನಿ ಪರಪುರುಷನ ಸಂಘದಲ್ಲಿದ್ದಾರೆ, ಹೆಚ್ಚಿನ ದಿನಗಳಿಂದ ಸುಖದಿಂದ ನಡೆದಿರತಕ್ಕಂತಹ ನಮ್ಮ ಪ್ರೀತಿ ಜೀವನದಲ್ಲಿ ಅಂದರೆ ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯ ಹೊಸ ಪರಿಚಯವಾದಾಗ ನಿಮ್ಮ ಪ್ರೇಮಿ ಈಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಆ ಮೂರನೇ ವ್ಯಕ್ತಿಯ ಹಿಂದೆ ಬಿದ್ದಿದ್ದಲ್ಲಿ ಅವರಿಬ್ಬರನ್ನು ದೂರ ಮಾಡಿ ಮತ್ತೆ ನಿಮ್ಮ ಒಂದು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕಾಗಿ ದಂಪತಿಗಳು ಪ್ರೇಮಿಗಳು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಹಾಗೆ ಕೆಲವೊಂದು ಕುಟುಂಬಗಳಲ್ಲಿ ಮಕ್ಕಳು ದುಷ್ಟ ಸ್ನೇಹಿತರ ಸಹವಾಸವನ್ನು ಮಾಡಿರ್ತಾರೆ. ಎಷ್ಟೇ ನೀವು ಅವರಿಗೆ ತಿಳಿ ಹೇಳಿಸಿದರೂ ಸಹ, ಎಷ್ಟೇ ಬುದ್ಧಿ ಮಾತುಗಳನ್ನು ಹೇಳಿದರೂ ಸಹ ಆ ದುಷ್ಟ ಸ್ನೇಹಿತರ ಸಹವಾಸವನ್ನು ಬಿಡ್ತಾ ಇರೋದು. ಇವರು ಎಷ್ಟರ ಮಟ್ಟಿಗೆ ಇರ್ತಾರೆ ಮಕ್ಕಳಂದರೆ, ಕುಟುಂಬದಲ್ಲಿ ನಿಮ್ಮ ಅಂದರೆ ಕುಟುಂಬದ ಹಿರಿಯರ ಮಾತನ್ನು ಸಹ ಕೇಳೋದಿಲ್ಲ. ಆ ದುಷ್ಟ ಸ್ನೇಹಿತರ ಮಾತನ್ನು ಇವರು ಹೆಚ್ಚಾಗಿ ಫಾಲೋ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಆ ಇರ್ತಕ್ಕಂತಹ ಇಬ್ಬರ ನಡುವೆ ರಿಲೇಷನ್ಶಿಪ್ ಏನಿರ್ತದೆ ಅದನ್ನು ಬೇರ್ಪಡಿಸೋದಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಆದರೆ ಯಾವುದೇ ದುರಾಲೋಚನೆ ದುರುದ್ದೇಶಕ್ಕಾಗಿ ಈ ಉಪಾಯವನ್ನು ಬಳಸಿಕೊಳ್ಬಾರ್ದು. ಸದುದ್ದೇಶದಿಂದ ಕೂಡಿದಂತಹ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ನೀವು ಇದರಿಂದ ಶುಭ ಫಲವನ್ನು ಪಡೆಯುತ್ತೀರಿ. ದಂಪತಿಗಳು ಖಂಡಿತ ಪ್ರಯತ್ನಿಸಬಹುದು. ವಿವಾಹವಾಗಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಪ್ರೇಮಿಗಳು ಪ್ರಯತ್ನ ಮಾಡಬಹುದು. ಮಕ್ಕಳು ಹಿರಿಯರ ಮಾತು ಕೇಳೋದಕ್ಕೆ ಮನೆಯಲ್ಲಿ ಹಿರಿಯರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶ, ಆ ವ್ಯಕ್ತಿ ಪ್ರವೇಶ ಆದಮೇಲೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಬ್ಲಾಕ್ ಮಾಡಿರ್ತಾರೆ. ಆ ಮೂರನೇ ವ್ಯಕ್ತಿ ನಿಮ್ಮಿಬ್ಬರಿಂದ ದೂರವಾಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಜೀವನ ಸರಿ ಹೋಗಲಿಕ್ಕೆ, ದಂಪತಿಗಳಲ್ಲಿ ದಾಂಪತ್ಯ ಜೀವನ ಸರಿ ಮಾಡಿಕೊಳ್ಳೋದಕ್ಕೆ ಪತಿ ಅಥವಾ ಪತ್ನಿ, ಸ್ತ್ರೀ ಅಥವಾ ಪುರುಷ ಯಾರು ಬೇಕಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಹಾಗಾದರೆ ಈ ಉಪಾಯವನ್ನು ಪ್ರಯತ್ನಿಸೋದಾದರೂ ಹೇಗೆ? ತಾಂತ್ರಿಕ ವಿದ್ಯೆಗಳನ್ನು ತಿಳಿಸುವಾಗ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿ. ಈಗ ಈ ಒಂದು ಉಪಾಯಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಬಿಳಿ ಹಾಳೆಯ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಬಹುದು. ತುಂಬ ಸುಲಭವಾಗಿರ್ತಕ್ಕಂತಹ ಯಂತ್ರವೇ. ನಾನೀಗ ನಿಮಗೆ ಬರೆದು ತೋರಿಸ್ತೇನೆ. ಮೊದಲು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಯಾವುದಾದ್ರೂ ಒಂದು ಮಾರ್ಕರ್ ಪೆನ್ ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಆಯತಾಕಾರವನ್ನು ರಚನೆ ಮಾಡಿ. ಮಾರ್ಕರ್ ಪೆನ್ನಿಂದ ನೀವು ಒಂದು ಆಯತಾಕಾರವನ್ನು ರಚನೆ ಮಾಡಬಹುದು. ಈ ರೀತಿ ಒಂದು ಆಯತಾಕಾರವನ್ನು ರಚನೆ ಮಾಡಿಕೊಳ್ಳಬೇಕು. ಬಿಳಿ ಹಾಳೆಯ ಮೇಲೆ ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಇದಾದ ನಂತರ ಇದರ ಒಳಭಾಗದಲ್ಲಿ ಮತ್ತೊಂದು ಆಯತಾಕಾರವನ್ನು ರಚನೆ ಮಾಡಬೇಕು. ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ತಾಂತ್ರಿಕ ಉಪಾಯಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೀವು ನಿಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ನಮ್ಮ ಪ್ಲೇಲಿಸ್ಟಲ್ಲಿ ಒಂದು ಸರಿ ನೋಡಿ. ಅದರಲ್ಲಿ ಬಹಳಷ್ಟು ತಾಂತ್ರಿಕ ವಿಧಾನಗಳನ್ನು ತೋರಿಸಿದ್ದೇನೆ. ಅವುಗಳಲ್ಲಿ
ನಿಮಗೆ ಮಾಡಲು ಯಾವುದು ಅನುಕೂಲ ಇದೆ, ಯಾವ ಒಂದು ವಿಧಾನವನ್ನು ನಿಮಗೆ ಪ್ರಯತ್ನ ಮಾಡಲು ಸಾಧ್ಯವಿದೆಯೋ ಅಂತಹ ಉಪಾಯಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಅವುಗಳನ್ನು ಪ್ರಯತ್ನ ಮಾಡಬಹುದು. ಈ ರೀತಿ ಯಂತ್ರದ ಮಧ್ಯಭಾಗದಲ್ಲಿ ಮೇಲಿಂದ ಕೆಳಭಾಗಕ್ಕೆ 5 ಮನೆಗಳು, ಬಲಭಾಗಕ್ಕೆ 7 ಮನೆಗಳು ಬರಬೇಕು. 1 2 3 4 5 1 2 3 4 5 6 7 ಈ ರೀತಿ 5 ಮತ್ತು 7 ಮನೆಗಳು ಬರುವ ರೀತಿ ಯಂತ್ರವನ್ನು ರಚನೆ ಮಾಡಬೇಕು. ಕಾಣ್ತಾ ಇದೆಯಲ್ಲ ಸ್ನೇಹಿತರೆ. ಇದಾದ ನಂತರ ಇದರ ಮೇಲ್ಭಾಗದಲ್ಲಿ ಓಂ ನಮೋ ಮಹಾಕಾಳಿಯೇ ನಮಃ, ಮಹಾಕಾಳಿಯೇ ನಮಃ. ಕೆಳಭಾಗದಲ್ಲಿಯೂ ಸಹ ಓಂ ನಮೋ ಮಹಾಕಾಳಿಯೇ ನಮಃ. ತುಂಬ ಸುಲಭವಾಗಿರ್ತಕ್ಕಂತಹ ಪ್ರಯತ್ನ. ನೀವಿರುವ ಸ್ಥಳದಲ್ಲೇ ನಿಮ್ಮ ಒಂದು ಮನೆಯ ಯಾವುದೇ ಒಂದು ಕೊಠಡಿಯಲ್ಲಿ ಕುಳಿತು ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇದಾದ ನಂತರ ಯಂತ್ರದ ಎಡಬದಿಯಲ್ಲಿ ಓಂ ಕ್ಲೀಂ ತ್ರೀಂ ಐಂ ಎಂಬ ಬೀಜಾಕ್ಷರಗಳನ್ನು ಬರೀಬೇಕು. ಹಾಗೆ ಯಂತ್ರದ ಬಲಬದಿಯಲ್ಲೂ ಸಹ ಓಂ ಕ್ಲೀಂ ತ್ರೀಂ ಮತ್ತು ಐಂ ಎಂಬ ಬೀಜಾಕ್ಷರವನ್ನು ಬರೀಬೇಕು. ಓಂ ಕ್ಲೀಂ ತ್ರೀಂ ಐಂ ಎಂಬ 4 ಬೀಜಾಕ್ಷರಗಳನ್ನು ನಾವಿಲ್ಲಿ ಬರೆದಿದ್ದೇವೆ. ಯಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಮನೆಗಳಲ್ಲಿ ಈ ಕಾರ್ನರಲ್ಲಿ ಏನು ಮೂಲೆಗಳು 4 ಮೂಲೆಗಳಿದೆ, ಇಲ್ಲಿ ತ್ರೀಂ ಎಂಬ ಬೀಜಾಕ್ಷರವನ್ನು ಬರೀಬೇಕು. ತ್ರೀಂ 4 ಬದಿಯಲ್ಲೂ ತ್ರೀಂ ಎಂಬ ಬೀಜಾಕ್ಷರಗಳನ್ನು ಬರೆದುಕೊಳ್ಳಿ. ಇದಾದ ಮೇಲೆ ಈ ಯಂತ್ರದ ಮಧ್ಯಭಾಗದಲ್ಲಿ ಕೆಲವೊಂದು ಈಗ ಸಂಖ್ಯೆಗಳು ಬರೀಬೇಕು. ಅದು ಯಾವುದು ಅಂತ ನಾನು ನಿಮಗೆ ಸುಲಭವಾಗಿ ತಿಳಿಸ್ಕೊಟ್ಬಿಡ್ತೇನೆ. ಮೊದಲಿಗೆ 17 11 9 6 19. ಈಗ ಈ ಸಾಲಿನಲ್ಲಿರ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಮತ್ತೆ ಈ ಕೆಳಭಾಗದಲ್ಲಿರ್ತಕ್ಕಂತಹ ಸಾಲಿನಲ್ಲಿ ಬರೀಬೇಕು. ತುಂಬ ನಿಮಗೆ ಸುಲಭವಾಗಲಿ ಎಂದು ನಾನು ಈ ರೀತಿ ತೋರಿಸ್ತಾ ಇದ್ದೇನೆ. 17 11 11 9 6 19 ಎಂಬ ಸಂಖ್ಯೆಗಳು. ಈಗ ಉಳಿದಂತಹ ಈ 3 ಸಾಲಿನಲ್ಲಿಯೂ ಸಹ ಇಲ್ಲಿ 55 11 8 19 21 11 8 ಎಂಬ ಸಂಖ್ಯೆಯನ್ನು ಬರೀಬೇಕು. ಈಗ ಎರಡನೇ ಸಾಲಿನಲ್ಲಿ ಅಂದರೆ ಮಧ್ಯ ಸಾಲು, ಯಂತ್ರದ ಇದು ಮಧ್ಯ ಸಾಲಾಗಿರುತ್ತೆ. ಈ ಸಾಲಲ್ಲಿ 11 19 21 55 8 11 ಮತ್ತು 6 ಎಂಬ ಸಂಖ್ಯೆಯನ್ನು ಬರೆದುಕೊಳ್ಳಿ. ಕಾಣ್ತಾ ಇದೆಯಾ ಸ್ನೇಹಿತರೆ? ಇನ್ನುಳಿದ ಕೊನೆಯ ಸಾಲಿನಲ್ಲಿ 21 55 19 8 11 6 ಮತ್ತು 55 ಎಂಬ ಸಂಖ್ಯೆಯನ್ನು ಬರೀಬೇಕು. ನಿಮಗೆ ಕಾಣಲಿದೆ ಎಂದು ನಾನು ಭಾವಿಸಿದ್ದೇನೆ. ಯಂತ್ರದ ಮೇಲ್ಬದಿಯಲ್ಲಿ ಈ ಉಪಾಯವನ್ನು ನೀವು ಪ್ರಯತ್ನ ಮಾಡ್ತಿದ್ದೀರಿ. ನಿಮ್ಮ ಹೆಸರನ್ನು ಈ ಯಂತ್ರದ ಮೇಲ್ಭಾಗದಲ್ಲಿ ಬರೆಯಿರಿ. ಇದಾದ ನಂತರ ಇದರ ಮಧ್ಯಭಾಗದಲ್ಲಿ ಒಂದು ಎಕ್ಸ್ ಚಿಹ್ನೆಯನ್ನು ಬರೀಬೇಕು. ಎಕ್ಸ್ ಚಿಹ್ನೆಯನ್ನು ಬರೆದು ನೀವು ಯಾರ ಪರವಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ, ಇಲ್ಲಿ ನಿಮ್ಮ ಪರವಾಗಿರ್ತಕ್ಕಂತಹ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ನಂತರ ಒಂದು ಎಕ್ಸ್ ಚಿಹ್ನೆಯನ್ನು ಬರೆದು ನೀವು ಯಾವ ವ್ಯಕ್ತಿಯನ್ನಾದರೆ ದೂರ ಮಾಡಲು ಹೊರಟಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಕೊನೆಯಲ್ಲಿ ಬರೆಯಿರಿ. ಇಲ್ಲಿ 3 ಹೆಸರುಗಳನ್ನು ಬರೆಯಬೇಕಾಗಿರ್ತದೆ. ಈಗ ಒಬ್ಬ ಸ್ತ್ರೀ ಅಂದರೆ ಒಬ್ಬ ಪತ್ನಿ
ತನ್ನ ಪತಿ ಬೇರೊಬ್ಬ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾನೆ ಎಂದು ತಿಳಿಯೋಣ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಸ್ತ್ರೀ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಒಂದು ಉಪಾಯವನ್ನು. ಹಾಗಾಗಿ ಮೊದಲು ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ನೀವು ಸ್ತ್ರೀಯಾಗಿದ್ದರೆ ನಿಮ್ಮ ಹೆಸರು, ನಂತರ ಎಕ್ಸ್ ಚಿಹ್ನೆ, ನಂತರ ನಿಮ್ಮ ಪತಿಯ ಹೆಸರು, ನಂತರ ಎಕ್ಸ್ ಚಿಹ್ನೆ. ಇಲ್ಲಿ ಯಾವ ವ್ಯಕ್ತಿಯನ್ನಾದರೂ ನೀವು ದೂರ ಮಾಡಬೇಕಾಗಿದ್ದೀರಿ, ದುಷ್ಟ ಸ್ನೇಹಿತರಿರ್ಬೋದು ಅಥವಾ ಪರಸ್ತ್ರೀ ಪರಪುರುಷನಿದ್ದಾನಲ್ಲ, ಈ ಕೊನೆಯಲ್ಲಿ ಅವರ ಹೆಸರನ್ನು ಬರೆಯಬೇಕಾಗಿರ್ತದೆ. ಇದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಯಂತ್ರ ರಚನೆ. ವೀಕ್ಷಕರೇ, ಯಂತ್ರವನ್ನು ರಚನೆ ಮಾಡುವಾಗ ತಾವು ಏಕಾಂತದಲ್ಲಿರಬೇಕು. ಪೂರ್ವಕ್ಕೆ ಮುಖ ಮಾಡಿ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಾದರೂ ಸಹ ಕುಳಿತು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇದಾದ ನಂತರ ನಮಗೆ ಇನ್ನು ಕೆಲವೊಂದು ವಸ್ತುಗಳ ಅಗತ್ಯವಿರುತ್ತದೆ. ಅದು ಏನು ಅಂದರೆ ನೋಡಿ, ಲವಂಗಗಳು. ಈ ಲವಂಗಗಳಿಗೆ ಆಕರ್ಷಣಾ ಶಕ್ತಿ ಹೆಚ್ಚಾಗಿರ್ತದೆ. ಅಂದರೆ ವಶೀಕರಣ ತಂತ್ರಗಳು ಹಾಗೆ ಶತ್ರುನಾಶನ ತಂತ್ರಗಳಲ್ಲಿ ಈ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ಈ ಲವಂಗಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಇದು ಮತ್ತು ಮೆಣಸು, ಈ ಒಂದು ಉಪಾಯದಲ್ಲಿ ನಾವೀಗ ಮೆಣಸನ್ನು ಸಹ ಬೆಳೆಸ್ತಾ ಇದ್ದೇವೆ. ಈಗ ನಮಗೆ ಇಲ್ಲಿ 7 ಸಂಖ್ಯೆಯಲ್ಲಿ ಲವಂಗಗಳು ಬೇಕು. ಅದು ಯಾವ ರೀತಿ ಇರಬೇಕಂದ್ರೆ ನೋಡಿ, ಕಡ್ಡಿ ರೂಪದಲ್ಲಿರಬಾರ್ದು. ನಾನು ಪ್ರತಿ ಬಾರಿ ನನ್ನ ಒಂದು ವಿಡಿಯೋಗಳಲ್ಲಿ ತೋರಿಸ್ತೇನೆ ನಿಮಗೆ. ಈ ರೀತಿ ಲವಂಗದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂತಹ ಹೂ ಇರಬೇಕು. ಈ ರೀತಿಯ ಲವಂಗಗಳನ್ನು ನಾವು ಈಗ 7 ಸಂಖ್ಯೆಯಲ್ಲಿ ತೆಗೆದುಕೊಳ್ಳೋಣ. ನಮಗೆ 7 ಲವಂಗಗಳ ಅಗತ್ಯವಿದೆ. ಇಲ್ಲಿ ಹೂ ಇರಬೇಕು, ಕಡ್ಡಿಯ ರೂಪದಲ್ಲಿರಬಾರ್ದು. ಈಗ ನಾವು ಆ 7 ಲವಂಗಗಳನ್ನು ಯಂತ್ರದ ಮೇಲಿಡಬೇಕು. ನಂತರ ಕಪ್ಪು ಮೆಣಸು, ಕಾಳು ಮೆಣಸು ಅಂತ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತು ಮೆಣಸು, ಪೆಪ್ಪರ್, ಬ್ಲಾಕ್ ಪೆಪ್ಪರ್ ಅಂತ ಹೇಳ್ತಾರೆ. ಇದು ಸಹ ನಮಗೆ 7 ಸಂಖ್ಯೆಯಲ್ಲಿ ಬೇಕಾಗಿರ್ತದೆ. ಸೊ ನಾವೀಗ ಅದನ್ನು ಸಹ 7 ಸಂಖ್ಯೆಯಲ್ಲಿ ಈ ಯಂತ್ರದ ಮೇಲೆ ಇಟ್ಕೊಳ್ಳೋಣ. ಬಹಳ ವೀಕ್ಷಕರು, ಗುರುಗಳೇ, ಈ ವಿಚಾರದ ಬಗ್ಗೆ ಯಾವುದಾದರೂ ಪರಿಹಾರದ ವಿಡಿಯೋಗಳನ್ನು ತೋರಿಸಿಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿದರು. ಹಾಗಾಗಿ ನಿಮ್ಮೆಲ್ಲರ ಒಂದು ಕೋರಿಕೆಯ ಮೇಲೆ ಅಂತಲೇ ತಿಳ್ಕೊಳ್ಳಿ ಈ ದಿನ ಈ ಒಂದು ಉಪಾಯವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಆದರೆ ನಾನು ಆಗಲೇ ಹೇಳಿದೆ, ಉದ್ದೇಶ ಚೆನ್ನಾಗಿರಬೇಕು. ವಿನಾಕಾರಣ ಯಾರಿಗೇ ಒಬ್ಬರಿಗೆ ಸಮಸ್ಯೆ ಮಾಡಲಿಕ್ಕೆ ನಾವು ಈ ರೀತಿ ಉಪಾಯಗಳನ್ನ ಪ್ರಯತ್ನ ಮಾಡಬಾರ್ದು. ಇದಾದ ನಂತರ ಒಂದು ಲೆಮನ್ ತೆಗೆದುಕೊಳ್ಬೇಕು. ಲೆಮನ್ ಮೇಲೆ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ರೆ ಮೊದಲಿಗೆ ಲೆಮನ್ ಮೇಲೆ ನಿಮ್ಮ ಹೆಸರು, ಅಂದರೆ ಲಿಂಬೆ ಹಣ್ಣಿನ ಮೇಲೆ ಒಂದು ನಿಮ್ಮ ಹೆಸರು ಬರೀಬೇಕು. ಈ ರೀತಿ ಮಧ್ಯಭಾಗದಲ್ಲಿ ಒಂದು ಎಕ್ಸ್ ಚಿಹ್ನೆ ಹಾಕಿ, ಯಾವ ವ್ಯಕ್ತಿಯನ್ನು ನೀವು ದೂರ ಹೋಗಬೇಕು, ಯಾವ ವ್ಯಕ್ತಿ ನಿಮಗಿಂತ ದೂರ ಹೋಗಬೇಕಂತ ಇದ್ದಾರೆ ಅವರಿಗಾಗಿ ನಾವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇರೋದು. ಸೊ ಅವರು ಒಂದು ಹೆಸರನ್ನು ನಾವು ಕೊನೆಯಲ್ಲಿ ಬರೀಬೇಕಾಗಿರ್ತದೆ. ಉಪಾಯ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರ ಹೆಸರು ಮೊದಲಿರಬೇಕು. ನಂತರ ಯಾರು ನಿಮಗೆ ಅನುಕೂಲವಾಗಿರಬೇಕು, ಯಾರು ನಿಮಗೆ ಫೇವರ್ ಆಗಿರಬೇಕು ನಿಮ್ಮ ಕುಟುಂಬದಲ್ಲಿ, ಆ ವ್ಯಕ್ತಿಯ ಹೆಸರನ್ನು ಎಕ್ಸ್ನ ಕೆಳಭಾಗದಲ್ಲಿ ಬರೀಬೇಕು. ಈ ರೀತಿ ಈಗ ದೂರ ಮಾಡಬೇಕು ಅಂತ ಇರ್ತಕ್ಕಂತಹ ವ್ಯಕ್ತಿಯ ಹೆಸರನ್ನು ಲಿಂಬೆ ಹಣ್ಣಿನ ಹಿಂಬದಿಯಲ್ಲಿ ಬರೆಯೋಣ. ಯಾವ ವ್ಯಕ್ತಿ ಈಗ ನಮ್ಮಿಂದ ದೂರ ಹೋಗಬೇಕಿದ್ದಾನೆ ಆ ವ್ಯಕ್ತಿ ಹೆಸರನ್ನ ಲಿಂಬೆ ಹಣ್ಣನ್ನು ಹಿಂಬದಿಯಲ್ಲಿ ಮಾರ್ಕರ್ನ ಸಹಾಯದಿಂದ ಬರೆದಿಟ್ಕೊಳ್ಬೇಕು. ಈಗ ನಾವು ರಚನೆ ಮಾಡಿ ಇರ್ತಕ್ಕಂತಹ ಯಂತ್ರದ ಮೇಲೆ ನಾವು ಈ ಲಿಂಬೆ ಹಣ್ಣನ್ನು ಸಹ ಇಟ್ಕೊಳ್ಬೇಕು. ಇದಾದ ನಂತರ ಲಿಂಬೆ ಹಣ್ಣಿನ ಸಮ್ಮುಖದಲ್ಲಿ ಕುಳಿತು ಈ ಒಂದು ಉಪಾಯಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕು. ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೋಂ ಅಮುಖಂ ದಹ ದಹ ಅನಹನ ಸ್ವಾಹ. ತುಂಬ 2 ಸಾಲಲ್ಲಿರ್ತಕ್ಕಂತಹ ಮಂತ್ರ, ಸುಲಭವಾಗಿದೆ. ಓಂ ಕ್ರಾಂ ಕ್ರೀಂ ಕ್ರೋಂ ಅಮುಖಂ ದಹ ದಹ ಹನಹನ ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ಅಮುಖಂ ಎಂಬ ಪದವನ್ನು ತಾವು ಓದಬಾರ್ದು. ಅಮುಖಂ ಎಂಬ ಪದದ ಬದಲಿಗೆ ಈ ಕೊನೆಯಲ್ಲಿ ಬರೆದಿರ್ತಿರಲ್ಲ ವ್ಯಕ್ತಿ, ದೂರ ಹೋಗಬೇಕಾಗಿರ್ತಕ್ಕಂತಹ ಪರಸ್ತ್ರೀ ಪರಪುರುಷ ದುಷ್ಟ ಸ್ನೇಹಿತ ಯಾರಿದ್ದಾರೆ ಅವರ ಹೆಸರನ್ನು ಅಮುಖಂ ಎಂಬ ಪದದ ಬದಲಿಗೆ ಅವರ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ಓದಬೇಕಾಗಿರ್ತದೆ. 108 ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಈ ಒಂದು ಉಪಾಯವನ್ನು
ಮಂಗಳವಾರದಂದು ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆಯ ಒಳಗಾಗಿ ಯಾವುದೇ ಸಮಯದಲ್ಲಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಮಂಗಳವಾರ ಸಂಜೆ 6:30 ನಂತರ ಮಧ್ಯರಾತ್ರಿಯ ಮಧ್ಯಕಾಲದಲ್ಲಿ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು. ತಂತ್ರ ಮಾಡುವಾಗ ಏಕಾಂತವಾಗಿರಬೇಕು. ತಂತ್ರಗಳನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತಿರಬೇಕು. ಮಂತ್ರ ಪಠಣೆ 108 ಬಾರಿ, ನಾನೀಗ ತಿಳಿಸಿದಂತಹ ಮಂತ್ರವನ್ನು ತಾವು 108 ಬಾರಿ ಜಪಿಸಬೇಕಾಗಿರ್ತದೆ ಯಂತ್ರದ ಮುಂದೆ ಕುಳಿತು. ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಈ ಬಿಳಿ ಹಾಳೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಯಂತ್ರ ಹಾಗೆ ಇದರಲ್ಲಿರ್ತಕ್ಕಂತಹ ವಸ್ತುಗಳನ್ನೆಲ್ಲ ಒಂದು ಹಳದಿ ಬಟ್ಟೆಯಿಂದ ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು. ನಾವು ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳೋಣ. ಈಗ ಈ ರೀತಿ ನಂತರ ಏನು ಮಾಡೋಣ, ನಾವು ಇದರಲ್ಲಿ ಬಳಸಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನೀಗ ಒಂದು ಗಂಟನ್ನಾಗಿ ಮಾಡೋಣ. ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯ, ಯಾವುದೇ ಖರ್ಚಿಲ್ಲ, ಯಾರ ಸಹಾಯವೂ ಅಗತ್ಯವಿಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಸ್ವತಃ ನಿಮ್ಮ ಕೈಯಿಂದಲೇ ಪ್ರಯತ್ನ ಮಾಡಬಹುದು. ಯಂತ್ರವನ್ನು ನಾವೀಗ ಈ ರೀತಿ ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿ ನಾವು ಹಳದಿ ವಸ್ತ್ರದಲ್ಲಿ ಈಗ ನಾವು ಯಂತ್ರದೊಂದಿಗೆ ಈ ವಸ್ತುಗಳನ್ನೆಲ್ಲ ಸೇರಿಸಿ ಒಂದು ಮುಡಿ ಕಟ್ಟೋಣ. ಮುಡಿ ಕಟ್ಟೋದಂದರೆ ಒಂದು ಗಂಟನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಆ ವಸ್ತ್ರದಿಂದ ಇದರಲ್ಲಿರ್ತಕ್ಕಂತಹ ವಸ್ತುಗಳು ಆಚೆ ಚೆಲ್ಲಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವಿಲ್ಲಿ ಈ ರೀತಿ ಮುಡಿಯನ್ನು ಹಾಕ್ತಾಯಿದ್ದೀವಿ. ನಂತರ ಏನು ಮಾಡಬೇಕು, ಈ ಉಪಾಯವನ್ನು ನೀವು ಮಂಗಳವಾರ ಪ್ರಯತ್ನ ಮಾಡಿರ್ತೀರಿ ಅಲ್ವಾ? ಮಂಗಳವಾರ ಪ್ರಯತ್ನ ಮಾಡಿರ್ತಕ್ಕಂತಹ ಈ ಒಂದು ಗಂಟನ್ನು ನೀವು ಮಲಗುವಂತಹ ಸ್ಥಳದಲ್ಲಿ ನಿಮ್ಮ ಹಾಸಿಗೆ, ಪಿಲ್ಲೋ ಅಥವಾ ನಿಮ್ಮ ಒಂದು ಬೆಡ್ರೂಮಲ್ಲಿ ಯಾವುದಾದ್ರೂ ಒಂದು ಕಬೋರ್ಡೋ ಬೀರುವೋ ಯಾವುದಾದ್ರೂ ಇದ್ದರೆ ಅದರಲ್ಲಿ ನಿಮ್ಮ ಒಂದು ಕೋಣೆಯಲ್ಲಿ ಇದು ಸದಾ ನಿಮ್ಮೊಂದಿಗೆ ಇರಲಿಕ್ಕೆ ಆ ರೀತಿ ಇದನ್ನು ಇಟ್ಕೊಳ್ಬೇಕು. ಬೆಸ್ಟ್ ಅಂದರೆ ನೀವು ಮಲಗುವಂತಹ ಒಂದು ಹಾಸಿಗೆ ಕೆಳಭಾಗದಲ್ಲೋ ಪಿಲ್ಲೋ ಕೆಳಭಾಗದಲ್ಲೋ ಇಟ್ಕೊಂಡ್ರೆ ಒಳ್ಳೆಯದು. ಸಾಧ್ಯವಿಲ್ಲ ಎಂಬುವರು ಅಟ್ಲೀಸ್ಟ್ ನಿಮ್ಮ ಒಂದು ನೀವು ನಿದ್ರಿಸ್ತಕ್ಕಂತಹ ಒಂದು ಕೋಣೆಯಲ್ಲಿ ಇದನ್ನು ಇರಿಸಬೇಕು. ಯಾವತ್ತು ನಾವು ಮಂಗಳವಾರ ಇದನ್ನು ಪ್ರಯತ್ನ ಮಾಡಿದ್ದೇವೆ. ಮಂಗಳವಾರ ಈ ಒಂದು ಗಂಟನ್ನು ನಾವು ಈಗ ನಾವು ನಿದ್ರಿಸ್ತಕ್ಕಂತಹ ಸ್ಥಳದಲ್ಲಿ ಇರಿಸಿರಬೇಕು. ಮಂಗಳವಾರ ಎಷ್ಟು ದಿನಗಳ ಮಟ್ಟಿಗೆ? ಮಂಗಳವಾರ, ಬುಧವಾರ, ಗುರುವಾರ ರಾತ್ರಿ, ಅಂದರೆ 3 ದಿನಗಳ ರಾತ್ರಿ ಇದನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕು. ಮಂಗಳವಾರ ರಾತ್ರಿ, ಬುಧವಾರ ರಾತ್ರಿ, ಗುರುವಾರ ರಾತ್ರಿ. ಶುಕ್ರವಾರದ ದಿನ ಬೆಳಗ್ಗೆ ಸೂರ್ಯಾಸ್ತವಾದ ನಂತರ, ಆಲ್ಮೋಸ್ಟ್ ಸೂರ್ಯಾಸ್ತ 6:30ಯಿಂದ 7 ಗಂಟೆ ಮಧ್ಯಕಾಲ ಅಂತ ಇಟ್ಕೊಳ್ಳಿ. ಈಗ ನಾವು ಬೆಳಗ್ಗೆ ಒಂದು 7 ಗಂಟೆಯ ನಂತರ 10 ಗಂಟೆಯ ಒಳಗಾಗಿ ಈ ಒಂದು ಗಂಟನ್ನು ನಿಮ್ಮ ಮನೆಯಿಂದ ಹೊರಗಡೆ ತೆಗೆದುಕೊಂಬಂದು ನೋಡಿ, ಮನೆ ಮುಂದೆ ಮಾಡೋದಾದರೆ, ಮನೆಯಿಂದ ಹೊರಗಡೆ ಬಂದರೆ ಈ ರೀತಿ ಒಂದು ಪ್ಲೇಟ್ ಇಟ್ಕೊಳ್ಳಿ, ಅಥವಾ ಮನೆಯ ಟೆರೆಸ್ ಮೇಲೆ ಅವಕಾಶ ಇದ್ದರೆ ಮನೆ ಮೇಲೆ ಹೋಗಿ, ಅಥವಾ ಮನೆ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದವರು ಯಾವುದಾದ್ರೂ ಮನೆಯಿಂದ ದೂರ ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಈ ಗಂಟನ್ನಿಡಿ. ನಿರ್ಜನ ಪ್ರದೇಶದಲ್ಲಿ ಸುಡುವಂಥದ್ದಾದರೆ ಈ ಪ್ಲೇಟ್ನ ಅಗತ್ಯ ಇರೋದಿಲ್ಲ. ನೀವು ನೆಲದ ಮೇಲೂ ಸಹ ಈ ಒಂದು ಗಂಟನ್ನಿಟ್ಟು ಇದನ್ನು ಸುಡಬೇಕಾಗಿರ್ತದೆ. ಮನೆ ಬಳಿ ಸುಡ್ತಕ್ಕಂಥ ರೀತಿ ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟಲ್ಲಿ ಇದನ್ನು ಇಟ್ಬಿಟ್ಟು ಯಾವುದೇ ವಸ್ತುಗಳನ್ನು ಬಳಸಬಾರ್ದು. ಕೇವಲ ಕರ್ಪೂರದಿಂದಲೇ ನಾವು ಈ ಒಂದು ಗಂಟನ್ನು ಸುಡಬೇಕಾಗಿರ್ತದೆ ಸಂಪೂರ್ಣವಾಗಿ. ಕರ್ಪೂರ ಸ್ವಲ್ಪ ಹೆಚ್ಚಿಗೆ ಬೇಕಾಗಬಹುದು, ಯಾಕಂದರೆ ಇಲ್ಲಿ ನಮಗೆ ಲೆಮನ್ ಅಂದರೆ ಲಿಂಬೆಹಣ್ಣು ಸುಡಬೇಕಾಗಿರ್ತದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಮಟ್ಟದ ಕರ್ಪೂರ ನಮಗೆ ಅಗತ್ಯ ಇರ್ತದೆ. ಇಲ್ಲಿ ಸಂಪೂರ್ಣವಾಗಿ ಈ ಯಂತ್ರ ಸುಡುವವರೆಗೂ ನಾವು ಕರ್ಪೂರವನ್ನು ಬಳಸಬೇಕು. ಕರ್ಪೂರದಿಂದಲೇ ನಾವು ಈ ಒಂದು ಇದನ್ನು ಸುಡಬೇಕಾಗಿರ್ತದೆ. ಈಗ ನಾವು ಇದನ್ನು ಸುಡುವಾಗ ನಾನೀಗ ತಿಳಿಸಿದಂತಹ ಮಂತ್ರವನ್ನು ನಾವು ಮಂತ್ರಪ್ರಯೋಗ ಮಾಡುವಂಥ ದಿವಸ ನಾವು 108 ಬಾರಿ ಈ ಒಂದು ಮಂತ್ರವನ್ನು ಜಪಿಸಿದ್ದೇವೆ. ಈಗ ನಾವು ಯಂತ್ರ ಮತ್ತು ಲಿಂಬೆಹಣ್ಣನ್ನು ಸಂಪೂರ್ಣವಾಗಿ ಸುಡುವಾಗ ನಾವೇನು ಮಾಡಬೇಕು, ನಾನೀಗ ತಿಳಿಸಿದಂತಹ ಇದಕ್ಕೆ ಮೊದಲು ತೋರಿಸಿಕೊಟ್ನಲ್ಲ ಆ ಒಂದು ಮಂತ್ರವನ್ನು ತಾವು ಇನ್ನೊಂದು ಬಾರಿ ಅಂದರೆ 16 ಬಾರಿ ಮತ್ತೊಮ್ಮೆ ಈಗ ನಾವು ಈ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ. ನೋಡಿ, ಸಂಪೂರ್ಣವಾಗಿ ಬರ್ನ್ ಆಗಬೇಕು. ಕರ್ಪೂರ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗ್ಬೋದು, ನೀವು ಕರ್ಪೂರ ಬಳಸ್ತಾ ಬನ್ನಿ. ಸಂಪೂರ್ಣವಾಗಿದ್ದು ಸುಟ್ಟು ಭಸ್ಮವಾಗಬೇಕು. ನೀವು ಮನೆಯ ಬಳಿ ಮಾಡಿ, ಮನೆಯಿಂದ ಹೊರಗಡೆ ಹೋಗಿ ಮಾಡಿ, ಅಥವಾ ನಿರ್ಜನ ಪ್ರದೇಶಕ್ಕಾದರೂ ಈ ಒಂದು ವಸ್ತುವನ್ನು ತೆಗೆದುಕೊಂಡು ಅಲ್ಲಿ ಸುಡಬಹುದು. ಅಲ್ಲಿ ಸುಡುವಾಗ ನಿಮಗೆ ತಟ್ಟೆ ಅಗತ್ಯ ಇರೋದಿಲ್ಲ. ಆದರೆ ಸುಡುವಾಗ ನೀವು ಮತ್ತೊಮ್ಮೆ 16 ಬಾರಿ ಓಂ ಕ್ರಾಂ ಕ್ರೀಂ ಕ್ರೋಂ ಅಮುಕಂ ದಹ ದಹ ಹನ ಹನ ಸ್ವಾಹ, ಓಂ ಕ್ರಾಂ ಕ್ರೀಂ ಕ್ರೋಂ ಅಮುಕಂ ದಹ ದಹ ಹನ ಹನ ಸ್ವಾಹ. ಅಮುಕಂ ಎಂಬ ಪದವನ್ನು ತೆಗಿಬೇಕು. ಅಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಿ ಇದನ್ನು 16 ಬಾರಿ ಜಪಿಸಬೇಕಾಗಿರ್ತದೆ. ಬಹಳ ಸುಲಭವಾಗಿರ್ತಕ್ಕಂತಹ ಉಪಾಯವನ್ನು ನಾನೀಗ ನಿಮಗೆ ತೋರಿಸಿಕೊಟ್ಟಿದ್ದೇನೆ.
ಈಗ ನಾನು ಹೇಳಿದಂತಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆ ಇಬ್ಬರು ವ್ಯಕ್ತಿಗಳ ನಡುವೆ ಇರತಕ್ಕಂತಹ ಬಂಧ, ಅಂದರೆ ಅವ್ರದ್ದೊಂದು ಏನು ರಿಲೇಷನ್ಶಿಪ್ ಇರ್ತದೆ, ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಪತಿ ಪತ್ನಿ ಮೂರನೇ ವ್ಯಕ್ತಿ ಜೊತೆಯಲ್ಲಿ ಯಾವುದೇ ಒಂದು ಸಂಪರ್ಕದಲ್ಲಿದ್ದರೆ ಯಾವುದೋ ಒಂದು ಮಾರ್ಗದಲ್ಲಿ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ದ್ವೇಷ, ಅಸೂಯೆ ಉಂಟಾಗಿ ಅವರು ತಾವಾಗಿಯೇ ಒಬ್ಬರಿಂದೊಬ್ಬರು ದೂರ ಹೋಗ್ತಾರೆ. ತುಂಬ ಸರಳವಾಗಿರ್ತಕ್ಕಂತಹ ಮಾರ್ಗ. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಅಂತಂದರೆ ಮಂಗಳವಾರ ಮಾತ್ರವೇ ಪ್ರಯತ್ನ ಮಾಡಬೇಕು, ಸಂಜೆ 6:30 ನಂತರ. ತುಂಬ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ತಿಳಿಸ್ಕೊಟ್ಟಿದ್ದೇನೆ. ಸದುದ್ದೇಶಕ್ಕಾಗಿ ಬಳಸ್ಕೊಳ್ಳಿ. ಖಂಡಿತವಾಗಿಯೂ ನೀವು ಇದರಿಂದ ನಿಮ್ಮ ಪ್ರೀತಿಯಲ್ಲಿ ಬಂದಿರತಕ್ಕಂತಹ ಮೂರನೇ ವ್ಯಕ್ತಿ ಆಗಿರಬಹುದು, ದಂಪತಿಗಳ ನಡುವೆ ಬಂದಿರತಕ್ಕಂತಹ ಪರಸ್ತ್ರೀ ಪರಪುರುಷನಾಗಿರಬಹುದು, ನಿಮ್ಮ ಮಕ್ಕಳ ದುಷ್ಟ ಸ್ನೇಹಿತರು, ಇವರ ನಡುವೆ ಯಾವುದೋ ಒಂದು ಮಾತುಗಳು ಬರಬಹುದು, ಮನಸ್ತಾಪಗಳಾಗಬಹುದು, ಭಿನ್ನಾಭಿಪ್ರಾಯಗಳು ಬರಬಹುದು. ಅವರೇ ಒಬ್ಬರಿಂದ ಒಬ್ಬರು ದ್ವೇಷದಿಂದ ಆಗಲಿ ಯಾವುದೋ ಒಂದು ಅವರಿಬ್ಬರು ದೂರ ಹೋಗಲಿಕ್ಕೆ ಯಾವುದೋ ಒಂದು ಮಾರ್ಗ ಎಂಬುದು ಕಾಣ್ತೀರಿ. ಖಂಡಿತವಾಗಲೂ ಮತ್ತೆ ಆ ವ್ಯಕ್ತಿಗಳು ನಿಮ್ಮೊಂದಿಗೆ ಅನುಕೂಲವಾಗಿರ್ತಾರೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.